ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಘಟನೆಗಳು ನಡೆದಾಗ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸ್ತೀವಿ, ಇದು ನಮ್ಮ ವ್ಯಕ್ತಿತ್ವದ ಬಗ್ಗೆ, ನಮ್ಮ ಹೃದಯದ ಬಗ್ಗೆ ಬಹಳಷ್ಟು ಹೇಳುತ್ತೆ ಅಲ್ವಾ? ಸರಿ, ಇವತ್ತು ನಾವು ನಮ್ಮ ಹೃದಯವನ್ನೇ ಪರೀಕ್ಷಿಸುವ ಒಂದು ಚಿಂತನೆಯನ್ನ ಮಾಡೋಣ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಒಂದು ನೇರವಾದ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಲೋಕದಲ್ಲಿ 3 ತರಹದ ಜನರಿದ್ದಾರೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಈ ಇಡೀ ವಿಶ್ಲೇಷಣೆ ಮುಗಿಯೋವರೆಗೂ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ: ಈ 3ರಲ್ಲಿ ನಾನ್ಯಾರು? ಸರಿ, ಆ 3 ಮಾದರಿಗಳು ಯಾವುವು? ಮೊದಲನೇದಾಗಿ ಕಾರ್ಯ ಮಾಡುವವರು. ಅಂದ್ರೆ ಇವರೇ ಮುಂದಾಳತ್ವ ವಹಿಸಿ ವಿಷಯಗಳು ನಡೆಯುವಂತೆ ಮಾಡ್ತಾರೆ. ಇನ್ನು ಎರಡನೆಯವರು ನೋಡುವವರು. ಎಲ್ಲವೂ ಕಣ್ಮುಂದೆ ನಡೀತಾ ಇದ್ರೂ ಸುಮ್ಮನೆ ದೂರ ನಿಂತು ನೋಡ್ತಾ ಇರ್ತಾರೆ. ಮತ್ತು ಮೂರನೇದಾಗಿ ಯೋಚಿಸುವವರು. ಅಂದ್ರೆ ಎಲ್ಲವೂ ನಡೆದು ಹೋದ್ಮೇಲೆ ಅಯ್ಯೋ ಏನಾಯಿತು ಅಂತ ಆಶ್ಚರ್ಯಪಡ್ತಾರೆ. ಯೇಸುವಿನ ಜೀವನದೊಂದು ಶಕ್ತಿಯುತ ಕಥೆಯಲ್ಲಿ ಈ 3 ಬಗೆಯ ಜನರನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಸರಿ, ಹಾಗಾದ್ರೆ ಬನ್ನಿ ನೇರವಾಗಿ ಆ ಕಥೆಯೊಳಗೆ ಹೋಗೋಣ. ಇದು ಒಂದು ಕಡೆ ಪವಾಡ, ಮತ್ತೊಂದು ಕಡೆ ಅದರಿಂದ ಹುಟ್ಟಿದ ಭಯದ ಕಥೆ. ಇಲ್ಲಿ ಯೇಸು ವಿಷಯಗಳನ್ನು ನಡೆಯುವಂತೆ ಮಾಡುವ ವ್ಯಕ್ತಿಯ ಅತ್ಯುತ್ತಮ ಉದಾಹರಣೆಯಾಗಿ ನಮ್ಮುಂದೆ ನಿಲ್ತಾರೆ. ಯೇಸುವಿನ ಜೀವನದಲ್ಲೇ ಲಾಜರನನ್ನು ಸಮಾಧಿಯಿಂದ ಬದುಕಿಸಿ ಎಬ್ಬಿಸಿದ್ದು ಒಂದು ದೊಡ್ಡ ತಿರುವು. ಈ ಅದ್ಭುತವನ್ನ ನೋಡಿದ ಅನೇಕರು ಯೇಸುವಿನಲ್ಲಿ ನಂಬಿಕೆ ಇಡೋಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಈ ಪವಾಡವು ಆಗಿನ ಧಾರ್ಮಿಕ ಮುಖಂಡರಿಗೆ ಖುಷಿ ಕೊಡ್ಲಿಲ್ಲ, ಬದಲಿಗೆ ಅವರಲ್ಲಿ ದೊಡ್ಡ ಭಯವನ್ನೇ ಹುಟ್ಟಿಸ್ತು. ಅವ್ರಿಗ್ಯಾಕೆ ಭಯವಾಯಿತು? ಯೋಚನೆ ಮಾಡಿ. ಅವರ ಭಯಗಳು ತುಂಬ ಸಾಮಾನ್ಯ ಅಂತಾನೆ ಅನ್ಸ್ಬೋದು. ತಮಗೆ ಸಿಕ್ಕಿರೋ ಅಧಿಕಾರ, ಸ್ಥಾನಮಾನ ಎಲ್ಲವನ್ನೂ ಪಡ್ಕೊಳ್ತೀವಿ ಅನ್ನೋ ಭಯ, ತಮ್ಮ ಸುರಕ್ಷತೆಗೆ ಭದ್ರತೆಗೆ ಎಲ್ಲಿ ಕುತ್ತು ಬರುತ್ತೋ ಅನ್ನೋ ಭಯ, ಎಲ್ಲಕ್ಕಿಂತ ಹೆಚ್ಚಾಗಿ ರೋಮನರು ಬಂದು ನಮ್ಮ ದೇಶವನ್ನೇ ನಾಶ ಮಾಡ್ತಾರೆ ಅನ್ನೋ ಒಂದು ರಾಜಕೀಯ ಭಯ. ಆಗ ಪ್ರಧಾನ ಯಾಜಕನಾದ ಕಾಯಿಫ ಒಂದು ಭಯಾನಕ ತೀರ್ಮಾನವನ್ನ ಮುಂದಿಡ್ತಾನೆ: ಇಡೀ ಜನಾಂಗ ನಾಶ ಆಗೋದಕ್ಕಿಂತ ಒಬ್ಬ ಮನುಷ್ಯ ಸಾಯೋದು ಒಳ್ಳೇದು. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಇದೆ. ಹೇಗೆ ಒಂದು ಕೆಟ್ಟ ನಿರ್ಧಾರವನ್ನ ದೊಡ್ಡ ಒಳಿತಿಗಾಗಿ ಮಾಡ್ತಿರೋದು ಅಂತ ಒಂದು ಪ್ರಾಕ್ಟಿಕಲ್ ಸಲ್ಯೂಷನ್ ರೀತಿ ಬಿಂಬಿಸಲಾಗ್ತಿದೆ ನೋಡಿ. ಸರಿ, ಈ ಕಥೆಯಿಂದ ನಮಗೆ ಸಿಗುವ ಪಾಠವಾದ್ರೂ ಏನು? ಈ ಒಂದು ಘಟನೆ ನಮ್ಮ ಹೃದಯದಲ್ಲಿ ಪ್ರಲೋಭನೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಸಾರ್ವತ್ರಿಕ ಸತ್ಯವನ್ನ ನಮಗೆ ತೋರಿಸ್ಕೊಡುತ್ತೆ. ಈ 3 ಹಂತಗಳನ್ನ ನೋಡಿ. ಪ್ರಲೋಭನೆ ಯಾವಾಗಲೂ ಚಿಕ್ಕದಾಗಿ ಶುರುವಾಗುತ್ತೆ. ಒಂದು ಸಣ್ಣ ಭಯ, ಅಸೂಯೆ, ಇಲ್ಲ ಒಂದು ಚೂರು ಹೆಮ್ಮೆಯ ಭಾವನೆ. ನಂತರ ಆ ಭಾವನೆಯನ್ನು ನಾವು ಹಾಗೇ ಬಿಟ್ಟಾಗ ಅದು ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ. ಕೊನೆಗೆ ನಾವು ಮಾಡ್ತಿರೋ ತಪ್ಪೇ ಸರಿ ಅಂತ ನಮ್ಗೆ ಒಂದು ತಾರ್ಕಿಕ ಕಾರಣವನ್ನು ಸೃಷ್ಟಿಸ್ಕೊಂಡ್ಬಿಡ್ತೀವಿ. ಧಾರ್ಮಿಕ ಮುಖಂಡರು ಮಾಡಿದ್ದು ಇದನ್ನೇ ಅಲ್ವಾ? ಸರಿ, ಅದು ಆವತ್ತಿನ ಕಥೆ. ಆದ್ರೆ ಇವತ್ತಿಗೂ ಇದು ಅನ್ವಯಿಸ್ತಾ? ಖಂಡಿತವಾಗಿಯೂ. ನಮ್ಮ ತಪ್ಪುಗಳನ್ನ ಸರಿ ಅಂತ ಸಮರ್ಥಿಸ್ಕೊಳ್ಳಲು ನಾವು ಇವತ್ತು ಯಾವೆಲ್ಲ ನೆಪಗಳನ್ನ ಬಳಸಬಹುದು ಅಂತ ಸ್ವಲ್ಪ ಯೋಚನೆ ಮಾಡೋಣ. ನಾವು ಎಷ್ಟೋ ಸರಿ ಹೀಗೆ ಹೇಳ್ಕೊಳ್ಳಲ್ವಾ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳಿ ನಮ್ಮ ಸ್ವಾರ್ಥವನ್ನು ಮರೆಮಾಚ್ತೀವಿ. ನಾನು ಕಾಳಜಿಯಿಂದ ಹೇಳ್ತಿದ್ದೀನಿ ಅನ್ನೋ ಮುಖವಾಡದ ಹಿಂದೆ ಚಾಡಿ ಮಾತಾಡ್ತೀವಿ. ನನಗೆ ನ್ಯಾಯ ಬೇಕು ಅನ್ನೋ ಹಠದ ಹಿಂದೆ ಇನ್ನೊಬ್ಬರನ್ನು ಕ್ಷಮಿಸಲಾಗದ ಮನಸ್ಸಿರುತ್ತೆ. ಹೀಗೆ ನಮ್ಮ ತಪ್ಪುಗಳಿಗೆ ನಾವೇ ಸುಂದರವಾದ ಸಮರ್ಥನೆಗಳನ್ನು ಸೃಷ್ಟಿಸ್ಕೊಳ್ತೀವಿ. ಹೀಗೆ ಮಾಡೋದ್ರಿಂದ ಆಗುವ ಆಧ್ಯಾತ್ಮಿಕ ಪರಿಣಾಮ ಏನು ಗೊತ್ತಾ? ಫರಿಸಾಯರ ಹಾಗೆ ನಮ್ಮ ಸುತ್ತಮುತ್ತ ದೇವರು ಮಾಡ್ತಿರುವ ಒಳ್ಳೆ ಕೆಲಸಗಳಿಗೆ ನಾವು ಕುರುಡರಾಗ್ಬಿಡ್ತೀವಿ. ದೇವರಲ್ಲಿಲ್ಲ ಅಂತಲ್ಲ, ಬದಲಾಗಿ ದೇವರ ಉಪಸ್ಥಿತಿಯನ್ನ ನಾವು ಒಪ್ಕೊಂಡ್ರೆ ನಮ್ಮಿಂದ ಏನಾದರೂ ತ್ಯಾಗ ಮಾಡಬೇಕಾಗ್ಬೋದು, ಏನಾದರೂ ಬದಲಾಗಬೇಕಾಗ್ಬೋದು ಅಂತ ನಾವೇ ಭಯಪಡ್ತೀವಿ. ಹಾಗಾದ್ರೆ ಇದಕ್ಕೇನು ಪರಿಹಾರ? ನಮ್ಮನ್ನ ನಾವೇ ದೂಷಿಸ್ಕೊಳ್ಳೋದು ಇದರ ಉದ್ದೇಶ ಅಲ್ಲ. ಬದಲಾಗಿ ಕರುಣೆಯ ಕಡೆಗೆ ಹಿಂತಿರುಗಿ ಒಂದು ಹೊಸ ರೀತಿಯಲ್ಲಿ ಜೀವಿಸೋದು. ಅಂದ್ರೆ ಸುಮ್ಮನೆ ಎಲ್ಲವನ್ನೂ ನೋಡ್ತಾ ನಿಲ್ಲುವವರಿಂದ ಒಳ್ಳೆಯದನ್ನು ಮಾಡುವವರಾಗಿ ಬದಲಾಗೋದು. ಸರಿ, ಈಗ ನಮ್ಮನ್ನ ನಾವೇ ಸ್ವಲ್ಪ ಪ್ರಾಮಾಣಿಕವಾಗಿ ಕೇಳ್ಕೊಳ್ಬೇಕಾದ ಸಮಯ. ನಮ್ಮ ಜೀವನದಲ್ಲಿ ಸರಿಯಾದದ್ದನ್ನು ಮಾಡಿದ್ರೆ ಏನನ್ನಾದರೂ ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಭಯದಿಂದ ಸುಮ್ಮನೆ ನೋಡುತ್ತಾ ನಿಂತಿರೋ ಸಂದರ್ಭಗಳಿವ್ಯಾ? ಇನ್ನೊಂದು ಸನ್ನಿವೇಶದ ಬಗ್ಗೆ ಯೋಚನೆ ಮಾಡೋಣ. ಯಾರಿಗಾದರೂ ಸಹಾಯ ಮಾಡೋಕ್ಕೆ ಅಥವಾ ಸತ್ಯದ ಪರವಾಗಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಾಗ ನಾವು ಸುಮ್ಮನೆ ದೂರ ನಿಂತುಬಿಟ್ಟ ಘಟನೆ ನೆನ್ಪಿದ್ಯಾ? ಆವಾಗ ನಮ್ಮನ್ನ ತಡದ ಭಯ ಯಾವುದು? ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ. ಇದೆಲ್ಲ ಕೇಳಿದ್ಮೇಲೆ ನಾವು ಏನ್ ಮಾಡ್ಬೋದು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಹಾಗಾದ್ರೆ ದೇವರ ಸಹಾಯದಿಂದ ಒಳ್ಳೆಯದನ್ನು ನಡೆಯುವಂತೆ ಮಾಡುವ ವ್ಯಕ್ತಿಯಾಗಲು ಈ ವಾರ ನಾವು ಯಾವ ಒಂದು ಸಣ್ಣ ಹೆಜ್ಜೆಯನ್ನಿಡ್ಬೋದು? ಅದು ಚಿಕ್ಕದೇ ಆಗಿರ್ಬೋದು, ಆದ್ರೆ ಶುರು ಮಾಡೋದು ಮುಖ್ಯ. ಕೊನೆಯದಾಗಿ ನಾವು ಶುರು ಮಾಡಿದ ಜಾಗಕ್ಕೆ ವಾಪಸ್ ಬರೋಣ. ಆದರೆ ನಿಜವಾದ ಪ್ರಶ್ನೆ ಈ 3ರಲ್ಲಿ ನಾನು ಯಾರೋ ಅನ್ನೋದು ಮಾತ್ರ ಅಲ್ಲ. ಅದಕ್ಕಿಂತಲೂ ಮುಖ್ಯವಾದ ಪ್ರಶ್ನೆ ಇನ್ನೊಂದಿದೆ.
ನನ್ನ ಮೂಲಕ ಒಳ್ಳೆಯದನ್ನು ಮಾಡಲು ನಾನು ದೇವರಿಗೆ ಅವಕಾಶ ಕೊಡ್ತೇನೆಯಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಚಿಂತನೆಯನ್ನು ಮುಗಿಸೋಣ.